ಸ್ನೇಹಿತರೆ, ಒಬ್ಬ ಹುಡುಗ ಹುಡುಗಿಯನ್ನು ನೋಡಿದಾಗ ಹಾಗೂ ಹುಡುಗ ಹುಡುಗಿಯನ್ನು ನೋಡಿದಾಗ ಆಗುವಂತಹದ್ದು ಅಟ್ರಾಕ್ಷನ್ ಅಥವಾ ಲವ್ ಅನ್ನುವ ವಿಷಯ ನಾವು ಹೇಗೆ ತಿಳಿದುಕೊಳ್ಳುವುದು? ಈಗ ನೋಡೋಣ. ಮೊದಲನೇದಾಗಿ ನಮ್ಮ ಪಾರ್ಟ್ನರ್ನಲ್ಲಿ ಯಾವುದೇ ಮಿಸ್ಟೇಕು ನಮಗೆ ಕಂಡು ಬಂದಿಲ್ಲ ಅಂದರೆ ಅದು ಅಟ್ರಾಕ್ಷನ್ ಮಾತ್ರ ಆಗಿರುತ್ತೆ. ನಿಜವಾದ ಪ್ರೀತಿ ಇದ್ದಾಗ ನಮ್ಮ ಪಾರ್ಟ್ನರಲ್ಲಿ ನಾವು ಅವರ ವೀಕ್ನೆಸ್ ಹಾಗೂ ಅವರ ತಪ್ಪುಗಳು ನಮಗೆ ಕಾಣುತ್ತವೆ. ಆ ತಪ್ಪುಗಳನ್ನು ತಿದ್ದುವುದರಲ್ಲಿ ನಾವು ಸಹಾಯವನ್ನು ಮಾಡುತ್ತೇವೆ. ಹೀಗಾಗಿ ನಿಜವಾಗಿ ಪ್ರೀತಿಸುವರು ಪಾರ್ಟ್ನರಿನ ತಪ್ಪುಗಳನ್ನು ಕಂಡುಹಿಡಿದು ಅವುಗಳನ್ನು ಸರಿಪಡಿಸಲು, ಅವುಗಳನ್ನು ತಿದ್ದಿಕೊಳ್ಳಲು ಸಹಾಯ ಮಾಡುತ್ತಾರೆ. ಎರಡನೆಯದಾಗಿ, ನಿಮ್ಮ ಪಾರ್ಟ್ನರು ಬೇರೆಯವರ ಜೊತೆಗೆ ಮಾತನಾಡ್ತಾ ಇದ್ದರೆ ನಾವು ಜೆಲ್ಸಿ ಫೀಲ್ ಆದರೆ ಅದು ಕೇವಲ ಅಟ್ರಾಕ್ಷನ್ ಆಗಿರುತ್ತದೆ. ಯಾಕಂದರೆ ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ಪ್ರತಿಯೊಬ್ಬರು ತಮ್ಮ ಜೀವನದ ಏಳಿಗೆಗಾಗಿ ಪ್ರತಿಯೊಬ್ಬರು ಇನ್ನೊಬ್ಬರನ್ನು ಸಂಪರ್ಕಿಸಲೇಬೇಕಾಗುತ್ತದೆ. ಹಾಗಾಗಿ ಅವರ ಜೊತೆಗೆ ಮಾತನಾಡುವಂತಹ ಅವಶ್ಯಕತೆಗಳು ಅವರಿಗೆ ಇದ್ದೇ ಇರುತ್ತದೆ. ನಿಜವಾಗಿ ಪ್ರೀತಿಸುವವರು ಅವರ ಏಳಿಗೆಯನ್ನು ಕೋರುವವರು ಅವರಿಗೆ ಮಾತನಾಡಲು ಯಾವುದೇ ನಿರ್ಬಂಧಗಳನ್ನಾಗಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಅವರಿಗೆ ಇಡುವುದಿಲ್ಲ. ನಿಜವಾಗಿ ಪ್ರೀತಿಸುವರು ತಮ್ಮ ಪಾರ್ಟ್ನರ್ ತಮ್ಮ ಕೆರಿಯರಲ್ಲಿ ಮುಂದೆ ಬರಬೇಕು ಅಂತ ಅಪೇಕ್ಷಿಸುತ್ತಾರೆ. ಅದಕ್ಕಾಗಿ ಅವರು ಸಪೋರ್ಟ್ ಮಾಡುತ್ತಾರೆ. ಇದ್ಯಾವುದೂ ಇಲ್ಲದೆ ತಮ್ಮ ಪಾರ್ಟ್ನರ್ ಬೇರೆಯವರ ಜೊತೆಗೆ ಮಾತನಾಡುತ್ತಿದ್ದಾರೆ ಎಂದು ಕೋಪಿಸಿಕೊಂಡರೆ ಅದು ಕೇವಲ ಅಟ್ರಾಕ್ಷನ್ ಆಗಿರುತ್ತದೆ, ಪ್ರೀತಿ ಆಗಿರುವುದಿಲ್ಲ. ಸ್ನೇಹಿತರೆ, ಮೂರನೆಯದಾಗಿ, ನಿಮ್ಮನ್ನು ನೀವೇ ಮರೆತು ಪಾರ್ಟ್ನರನ್ನು ಪ್ರೀತಿಸ್ತಾ ಇದ್ದೀರಿ ಅಥವಾ ಇಷ್ಟಪಡ್ತಾ ಇದ್ದೀರಿ ಅಂದರೆ ಅದು ಕೇವಲ ಅಟ್ರಾಕ್ಷನ್ ಆಗಿರುತ್ತದೆ. ಯಾಕಂದರೆ ನಿಜವಾಗಿ ಪ್ರೀತಿಸುವ ವ್ಯಕ್ತಿ ಪಾರ್ಟ್ನರಿಗಿಂತ ತನ್ನನ್ನು ತಾನು ಹೆಚ್ಚಾಗಿ ಇಷ್ಟಪಡುತ್ತಾನೆ. ಹಾಗಾಗಿ ಪ್ರೀತಿಸುವವರು ತಮ್ಮ ಪಾರ್ಟ್ನರನ್ನು ಎಷ್ಟು ಮಟ್ಟಿಗೆ ಪ್ರೀತಿಸುತ್ತಾರೋ ಅದಕ್ಕಿಂತ 2 ಪಟ್ಟು ತಮ್ಮನ್ನು ತಾವು ಇಷ್ಟಪಡುತ್ತಾರೆ. ಇಲ್ಲಿ ತಮ್ಮನ್ನು ತಾವು ಇಷ್ಟಪಡ್ತಾ ಇಲ್ಲ ಅಂದರೆ ಅದು ಅಟ್ರಾಕ್ಷನ್ ಆಗೇ ಇರುತ್ತದೆ. ಕೇವಲ ಇದನ್ನು ಅಟ್ರಾಕ್ಷನ್ ಎಂದೇ ನಾವು ಕರೆಯಬಹುದು. ಇದು ಯಾವುದೇ ಕಾರಣಕ್ಕೂ ಪ್ರೀತಿ ಎಂದು ಕರೆಯಲ್ಪಡುವುದಿಲ್ಲ. ಈ 3 ವಿಷಯಗಳಿಂದ ನೀವು ತಿಳಿದುಕೊಳ್ಳಿ. ಈ 3 ವಿಷಯಗಳಿಂದ ನೀವು ತಿಳಿದುಕೊಳ್ಳಿ, ನೀವು ನಿಜವಾಗಿ ಪ್ರೀತಿಸ್ತಿದ್ದೀರಾ ಅಥವಾ ಅಟ್ರಾಕ್ಷನ್ ಆಗಿದೆಯಾ ನಿಮ್ಮ ರಿಲೇಷನ್ ಅಂತ ನೀವೇ ಚೆಕ್ ಮಾಡಿಕೊಳ್ಳಿ.